ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ KIT ಕೋರ್ಟ್ ಅಂತ ಏನಿದೆ ಅದು ಚಾಟಿಯನ್ನು ಬೀಸಿದೆ ಅಂತಕ್ಕಂಥ ಒಂದು ಸುದ್ದಿ ಇಲ್ಲಿ ಬಹುತೇಕ ಎಲ್ಲ ಕಡೆ ವರದಿ ಆಗಿದೆ. ಅಂದರೆ KIT ಅಂದರೆ ನಿಮಗೆಲ್ಲ ಗೊತ್ತಿದೆ, ಆಡಳಿತ ನ್ಯಾಯಮಂಡಳಿ ಅಂತ, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಅಂತ ಕರೀತಾರೆ. ಆ ಒಂದು ಆಡಳಿತ ನ್ಯಾಯಮಂಡಳಿ ಈಗ ಶಿಕ್ಷಣ ಇಲಾಖೆ ಚಾಟಿಯನ್ನು ಬೀಸಿರುವಂಥದ್ದು ಒಂದಷ್ಟು ಕಾರಣಗಳಿದೆ. ಮುಖ್ಯ ಶಿಕ್ಷಕರ C&R ರಚನೆ ಮತ್ತು GPT ಶಿಕ್ಷಕರಿಗೆ ಮುಂಬಡ್ತಿ ಆದೇಶ ಉಲ್ಲಂಘನೆ ಅಂತಿದೆ. ಯಾವ ರೀತಿಯಾಗಿ ಮುಂಬಡ್ತಿ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಮತ್ತು C&R ರಚನೆ ಏನು ಕಥೆ ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ. ಒಂದಷ್ಟು ಫ್ಯೂ ರೀಸನ್ಸ್ ಇದೆ KIT ಚಾಟಿ ಬೀಸಲಿಕ್ಕೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ. ರಾಜ್ಯದ ಪ್ರಾಥಮಿಕ ಶಾಲೆಗಳ ಪದವೀಧರ ಶಿಕ್ಷಕರನ್ನು GPT ಅಂತ ಕರೀತಾರೆ, ಅವ್ರನ್ನ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ ಅಂತ ನೇಮಕ ಮಾಡಿ ಕೊಂಡಾಗಿನಿಂದಲೂ ಬಡ್ತಿ ನೀಡದೆ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದ ಶಿಕ್ಷಣ ಇಲಾಖೆಗೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಚಾಟಿ ಬೀಸಿ. ಅಂದರೆ ಈಗಾಗಲೇ ನೇಮಕ ಆಗಿರ್ತಕ್ಕಂಥ GPT ಶಿಕ್ಷಕರನ್ನು ಇನ್ನೂ ಕೂಡ ಏನು ಮಾಡಿದರೆ, ಬಡ್ತಿ ನೀಡದೆ ಯಾವುದೇ ರೀತಿಯ ಪ್ರಮೋಷನ್ಸ್ ಕೊಡದೇನೆ ನ್ಯಾಯಾಲಯ ಮಾಡಿರ್ತಕ್ಕಂಥ ಆದೇಶವನ್ನು ಲೆಕ್ಕಕ್ಕೆ ತಗೊಳ್ಳದೇನೆ ಅದರ ನಿಯಮಗಳನ್ನು ಗಾಳಿಗೆ ತೂರ್ಬಿಟ್ಟು ಇವರು ಉಲ್ಲಂಘನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಕೋರ್ಟ್ ಹೇಳಿರುವಂಥದ್ದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ. ಮುಖ್ಯ ಶಿಕ್ಷಕರ ಹುದ್ದೆ ಬಡ್ತಿಗೆ ಮುನ್ನ ಆ ಹುದ್ದೆಗೆ ಪ್ರತ್ಯೇಕ ವೃಂದ ಮತ್ತು ನೇಮಕ ನಿಯಮಗಳನ್ನು ರಚಿಸದ ಹಾಗೂ ಮುಖ್ಯ ಶಿಕ್ಷಕರ ಹುದ್ದೆಗೆ ಪ್ರಾಥಮಿಕ ಶಾಲೆ ಶಿಕ್ಷಕರ ವೃಂದದಲ್ಲಿರ್ತಕ್ಕಂಥ ಸಹ ಶಿಕ್ಷಕರೊಂದಿಗೆ ಪದವೀಧರ ಶಿಕ್ಷಕರನ್ನು ಪರಿಗಣಿಸುವಂತೆ, ಈಗಾಗಲೇ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದಾರೋ ಆ ಒಂದು C&R ವೃಂದ ಏನಿದೆ ಅದನ್ನು GPT ಆಗಿ ಅದನ್ನು ಏನು ಮಾಡಬೇಕು, ಕನ್ಸಿಡರ್ ಮಾಡಬೇಕು. ಪದವೀಧರ ಶಿಕ್ಷಕರನ್ನು ಪರಿಗಣಿಸುವಂತೆ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳ ಕ್ರಮದ ಬಗ್ಗೆ KIT ಅಸಮಾಧಾನ ವ್ಯಕ್ತಪಡಿಸಿದೆ. ಇದೇನಪ್ಪ, ಇದು ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ಅಂದರೆ ಒಂದು ಕೋರ್ಟ್ ಡೈರೆಕ್ಷನ್ಸ್ ಅದಕ್ಕೂ ಇವರು ಕೇರ್ ಮಾಡ್ತಾ ಇಲ್ಲ, ಐ ಥಿಂಕ್ ಆದೇಶಗಳನ್ನು ಪಾಲಿಸ್ತಾ ಇಲ್ಲ, ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಯಾರಿಗೆ ಮೊರೆ ಹೋಗಬೇಕು, ಏನು ಮಾಡಬೇಕು ಅನ್ನೋದು ದೊಡ್ಡ ವಿಚಾರ ಆಗಿಬಿಟ್ಟಿದೆ. ಇಲ್ಲಿ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದ ನಿಮ್ಮ ವಿರುದ್ಧ ಏಕೆ ಕಾನೂನು ಕ್ರಮ ತೆಗೆದುಕೊಳ್ಳಬಾರದು ಎಂದು ಪ್ರಶ್ನಿಸಿರುವ ನ್ಯಾಯಾಧೀಶರು ಇದಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತೀಶ್ ಕುಮಾರ್ ಸಿಂಗ್, ಆಯುಕ್ತೆ BB ಕಾವೇರಿ ಮತ್ತು ನಿರ್ದೇಶಕ MS ಪ್ರಸನ್ನಕುಮಾರ್ಗೆ ಮಾರ್ಚ್ 22ರೊಳಗೆ ಉತ್ತರ ನೀಡುವಂತೆ ಆದೇಶವನ್ನು ಮಾಡಿದೆ. ಇನ್ನು ಟೈಮ್ ಇದೆ ಅವರಿಗೆ ಆನ್ಸರ್ ಮಾಡಲಿಕ್ಕೆ. ಇದಕ್ಕೆ ಪೂರಕವಾಗಿ ಈ ಮೂವರಿಗೆ ಈಗಾಗಲೇ ನೋಟಿಸನ್ನು ಜಾರಿ ಮಾಡಿ ಮಾರ್ಚ್ 22ರೊಳಗೆ ನ್ಯಾಯಾಲಯಕ್ಕೆ ವರದಿ ನೀಡುವಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಹಲವಾರು ವಿಷಯಗಳಿದೆ ಮುಂದುವರೆದಂತೆ. ನ್ಯಾಯಾಲಯದ ಆದೇಶದ ಬಳಿಕ ಎಚ್ಚೆತ್ತುಕೊಂಡಿರತಕ್ಕಂಥ ಶಾಲಾ ಶಿಕ್ಷಣ ಇಲಾಖೆ ಯಾವಾಗ ಇದನ್ನು ಕಂಪಲ್ಸರಿ ಮಾಡ್ತಾರೆ, ಈಗ ನೋಟಿಸ್ ಕೊಟ್ಟುಬಿಟ್ಟು ಮಾರ್ಚ್ 22 ಒಳಗಡೆ ನೀವು ರಿಪೋರ್ಟ್ ಮಾಡಿ ಅಂತ ಇಮಿಡಿಯೇಟ್ ಟೇಕ್ ಆಫ್ ಮಾಡ್ಕೋತಾರೆ. ಈಗ ಇವರು ಶಾಲಾ ಶಿಕ್ಷಣ ಇಲಾಖೆ ಏನು ಮಾಡುತ್ತೆ, ಫೆಬ್ರವರಿ 13ರಿಂದ 26ರವರೆಗೆ ಕೈಗೊಳ್ಳಬೇಕಾಗಿದ್ದ ಮುಖ್ಯ ಶಿಕ್ಷಕರ ಬಡ್ತಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮುಂದೂಡಿ ಗುರುವಾರ ಜ್ಞಾಪನಾ ಪತ್ರವನ್ನು ಹೊರಡಿಸಿದೆ. ಅಂದರೆ ನಾವು ಇಮಿಡಿಯೇಟ್ ಅದನ್ನು ಟೇಕ್ ಆಫ್ ಮಾಡ್ತೀವಿ ಅಂತ. KITಯ ಈ ಕ್ರಮದ ಬಳಿಕ ನೇಮಕಗೊಂಡಾಗಿನಿಂದಲೂ ಬಡ್ತಿ ಇಲ್ಲದೆ ಸೇವೆ ಸಲ್ಲಿಸುತ್ತಿದ್ದ GPT ಶಿಕ್ಷಕರಿಗೆ ಬಡ್ತಿ ಸೌಲಭ್ಯ ಸಿಗುವ ಭರವಸೆ ಮೂಡಿಸಿದೆ. ಬಟ್ ಯಾಕೆ ಹಿಂಗೆಲ್ಲ ಮಾಡಬೇಕಿತ್ತು? ಇವೆಲ್ಲ ಪ್ರಕ್ರಿಯೆ ಮುಂಚೆ ಆಗಿಬಿಟ್ಟಿದ್ರೆ ಐ ಥಿಂಕ್ ಕಾಲಕ್ಕೆ ಹೊಸ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಏನು ಮಾಡಬೇಕು ಅದು ಡಿವ್ ಆಗಿಬಿಟ್ಟಾಗ ಅದು ದಿನಗಳೇನಾಗುತ್ತೆ, ಮುಂದೆ ಹೋಗ್ತಾ ಇರ್ತದೆ. ನೆಕ್ಸ್ಟ್ ಏನು ರಿಕ್ರೂಟ್ಮೆಂಟ್ ಮಾಡಬೇಕು ಅದು ಮತ್ತೆ ಅದು ಡಿಲೇ ಆಗಿಬಿಡುತ್ತೆ. ಏನು ಹಿನ್ನೆಲೆ ನೋಡೋಣ, ಈಗ ಏನು ಬ್ಯಾಕ್ಗ್ರೌಂಡ್ ಇತ್ತು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಮುಖ್ಯ ಶಿಕ್ಷಕರು ಮತ್ತು ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆಗಳನ್ನು ಮುಂಬಡ್ತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆಯು ನಿರ್ಧರಿಸಿ 2 ವರ್ಷಗಳ ಹಿಂದೆ ಆದೇಶವನ್ನು ಮಾಡಿತ್ತು. ಅಂದರೆ 2 ಇಯರ್ಸ್ ಬ್ಯಾಕೇ ಅವರು ನೋಟಿಫಿಕೇಶನ್ ಮಾಡಿದರು, ಅವರನ್ನು ಮುಂಬಡ್ತಿಗೆ ನೀವು ಕನ್ಸಿಡರ್ ಮಾಡಿ ಅಂತ. ಆದರೆ ಈ ಪ್ರಕ್ರಿಯೆಯಲ್ಲಿ 1ರಿಂದ 5ನೇ ತರಗತಿವರೆಗಿನ PST ಶಿಕ್ಷಕರನ್ನು ಮಾತ್ರ ಪರಿಗಣಿಸಿ, ಅಂದರೆ ಆ್ಯಕ್ಚುಲಿ ಯಾರನ್ನ ಕನ್ಸಿಡರ್ ಮಾಡಬೇಕು ಅವ್ರನ್ನ ಕನ್ಸಿಡರ್ ಮಾಡದೆ ಇಲ್ಲಿ ಪ್ರೈಮರಿ ಟೀಚರ್ಸನ್ನು ಮಾತ್ರ PST ಅಂತ ಏನು ಕರೀತಾರೆ ಅವ್ರನ್ನ ಮಾತ್ರ ಕನ್ಸಿಡರ್ ಮಾಡಿ 6-7 ತರಗತಿಯ GPT ಶಿಕ್ಷಕರನ್ನು ಕೈ ಬಿಡಲಾಗಿತ್ತು. ಅಂದರೆ ಈಗೇನು GPT ಪದವೀಧರ ಶಿಕ್ಷಕರು ಅಂತ ಏನು ಕರೀತಾರೆ ಅವ್ರನ್ನ ಇಲ್ಲಿ ಕೈ ಬಿಟ್ಟಿದ್ದರು. ಇದಾದ ನಂತರದಲ್ಲಿ ಒಂದಷ್ಟು ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗುತ್ತೆ. ಇದರ ವಿರುದ್ಧ GPT ಶಿಕ್ಷಕರು KIT ಮೊರೆ ಹೋಗಿದ್ದರು. ಅದೇ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಅಂತ ನಾವೇನು ಹೇಳ್ತೀವಿ ಅದರ ಮೊರೆ ಹೋಗ್ತಾರೆ ಇವರು. ನ್ಯಾಯಾಧೀಶರು ಮುಖ್ಯ ಶಿಕ್ಷಕರ ಹುದ್ದೆ ಬಡ್ತಿಗೆ GPT ಶಿಕ್ಷಕರನ್ನು ಪರಿಗಣಿಸುವುದಲ್ಲದೆ ಇದುವರೆಗೂ ರಚನೆಯಾಗದ ಮುಖ್ಯ ಶಿಕ್ಷಕರ ವೃಂದ ಮತ್ತು ನೇಮಕ ನಿಯಮಗಳನ್ನು ರಚಿಸುವಂತೆ ಆದೇಶ ನೀಡಿತು. ಅವರನ್ನು ಕನ್ಸಿಡರ್ ಮಾಡಿ ಮತ್ತು ಅದಕ್ಕೆ ಪೂರಕವಾದಂಥ C&R ರೂಲನ್ನು ಏನು ಮಾಡಬೇಕು, ಬಿಫೋರ್ ದ್ಯಾಟ್ ನೀವು ಭರ್ತಿ ಮಾಡಲಿಕ್ಕಿಂತ ಮುಂಚೆ ನೀವು ರಚನೆ ಮಾಡಬೇಕು ಅಂತಕ್ಕಂಥ ಒಂದು ಡೈರೆಕ್ಷನ್ಸನ್ನು KIT ಇಲ್ಲಿ ಪಾಸ್ ಮಾಡಿರುತ್ತೆ. ಇದಾದಮೇಲೂ ಕೂಡ ಶಿಕ್ಷಣ ಇಲಾಖೆ ಉನ್ನತಾಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನು ಕನ್ಸಿಡರ್ ಮಾಡದೆ ಅವರು ಏನನ್ನೂ ಯಾವುದೇ ಪ್ರಕ್ರಿಯೆಯನ್ನು ಮಾಡದೆ ಸುಮ್ಮನೆ ಇರ್ತಾರೆ ಅವರು. ಜಸ್ಟು ಮುಖ್ಯ ಶಿಕ್ಷಕರ ಬಡ್ತಿ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ವೇಳಾಪಟ್ಟಿಯನ್ನು ಓಡಿಸುತ್ತು. ಅಂದರೆ ಯಾವುದೇ ರೀತಿಯ C&R ರಚನೆ ಮಾಡದೆ ಒಂದು ಟೈಮ್ ಟೇಬಲನ್ನು ಅವರು ಪ್ರಿಪೇರ್ ಮಾಡಾಕ್ಬಿಟ್ಟಿರ್ತಾರೆ. ಇದರ ವಿರುದ್ಧ GPT ಶಿಕ್ಷಕರು ಅಧಿಕಾರಿಗಳ ವಿರುದ್ಧ KITಯಲ್ಲಿ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಿದ್ರು. ಅಂದರೆ KIT ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಕೂಡ ಕ್ಯಾರೆ ಅಂತೆ ಅವ್ರ ಮನಸ್ಸಿಗೆ ಬಂದಾಗ ಮಾಡ್ತಿದ್ದಾರೆ ಅಂತ. 2016ರಿಂದ ಪದವೀಧರ ಶಿಕ್ಷಕರ ನೇಮಕ ಮಾಡಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರ ಇದುವರೆಗೂ 4 ಹಂತಗಳಲ್ಲಿ ಸುಮಾರು 24,000 ಶಿಕ್ಷಕರನ್ನು ನೇಮಿಸಿಕೊಂಡಿದೆ. ಆದರೆ ಇದುವರೆಗೂ ಬಡ್ತಿ ನೀಡಿಲ್ಲ. ಅಂದರೆ 2016ಇಂದ ಆನ್ವರ್ಡ್ಸ್ ಸ್ಟಿಲ್ ಟುಡೇ ಇದುವರೆಗೂ ಅವರಿಗೆ ಪ್ರಮೋಷನ್ಸ್ ಆಗಿಲ್ಲ ಅಂತಕ್ಕಂಥದ್ದು ಇವರು ವಾದ. ಇಲ್ಲಿ ಮುಖ್ಯ ಶಿಕ್ಷಕರ ಹುದ್ದೆಗೆ ಸುಮಾರು 8,000 GPT ಶಿಕ್ಷಕರು ಅರ್ಹರಿದ್ದಾರೆ HM ಪೋಸ್ಟ್ಗೆ. ಇದೊಂದೇ ಅಲ್ಲದೆ ಇತರೆ ಬಡ್ತಿಗಳಲ್ಲೂ ಕೂಡ ತಮ್ಮನ್ನು ಪರಿಗಣಿಸದ ವಿರುದ್ಧ GPT ಶಿಕ್ಷಕರು ನ್ಯಾಯಾಂಗದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈ ಕೌನ್ಸಿಲಿಂಗ್ ಮೂಲಕವಾಗಿ ಈ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ಅಂತ ಈಗ ಆಲ್ರೆಡಿ ಈಗ ಎಜುಕೇಷನ್ ಡಿಪಾರ್ಟ್ಮೆಂಟು ಅದನ್ನು ಮಾಡಿದೆ. ನೋಡಬೇಕು ಮುಂದೆ ಇದು ಏನೇನು ಮಾಡ್ತಾರೆ, ಏನು ಕತೆ ಕಾದು ನೋಡಬೇಕಾಗಿದೆ. ಇದೆಲ್ಲ ಕ್ಲಿಯರಾಗಿ ಹೊಸ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಯಾವಾಗ ಮಾಡ್ತಾರೆ. ಬಜೆಟಲ್ಲಿ ಕೂಡ ಸಿದ್ದರಾಮಯ್ಯನವರು ಈ ನೇಮಕಾತಿ ಪ್ರಕ್ರಿಯೆಯನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ
ಇದೆಲ್ಲದಕ್ಕೂ ಐ ಥಿಂಕ್ ನಿಮಗೆ ಒಂದು ಅಂತಿಮ ಒಂದು ನಂಬಿಕೆ ಅಥವಾ ಏನು ಕರೀತಾರೆ ಅದಕ್ಕೆ ನಿಮಗೊಂದು ಐ ಥಿಂಕ್ ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ಸ್ ಬೇಕು ಅಂತ ಅನಿಸಿದ್ರೆ ಸೊ ಅದು ನೋಟಿಫಿಕೇಷನ್ ಆದರೆ ನಿಮಗೆ ಗೊತ್ತಾಗೋದು. ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ.